ಶಿರ್ಸಿಯ ಅಂಧ ವಿದ್ಯಾರ್ಥಿನಿಗೆ ಕೊನೆಗೂ ಸಿಕ್ತು ನ್ಯಾಯ. ವಿದ್ಯಾರ್ಥಿನಿ ಲೀಸಾ ಖಾನಂ ಎಸ್ಎಸ್ಎಲ್ಸಿಯಲ್ಲಿ ಪಾಸ್ ಆಗಿದ್ದಾರೆ. ಫೇಲ್ ಅಂತ ಹೇಳಿ ರಿಸಲ್ಟ್ ಕೊಟ್ಟಿತ್ತು ಎಸ್ಎಸ್ಎಲ್ಸಿ ಬೋರ್ಡ್. ನಿನ್ನೆ ನ್ಯೂಸ್ 18 ಕನ್ನಡ ಈ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿತ್ತು, ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಆಕೆಗೆ ಒಂದು ಖುಷಿಯ ವಿಚಾರ, ಯಾಕಂದ್ರೆ ಹೇಳಿದ್ರೆ ಆಕೆ ಅಂದುಕೊಂಡಿರ್ಲಿಲ್ಲ ಈ ರೀತಿಯಾದಂತಹ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳಿ. 84% ಅಂಕ ತೆಗೆದಿದ್ರು, ಫೇಲ್ ಅಂತ ಹೇಳಿ ರಿಸಲ್ಟ್ ಬಂದಿತ್ತು. ಸಮಾಜ ವಿಜ್ಞಾನ ಪರೀಕ್ಷೆಗೆ ಆಕೆ ಹಾಜರಾದ್ರೂ ಕೂಡ ಆಬ್ಸೆಂಟ್ ಅಂತ ಹೇಳಿ ಬಂದಿತ್ತು. ಆ ನಂತರ ಆಕೆಯನ್ನು ಫೇಲ್ ಮಾಡಲಾಗಿತ್ತು. ಈ ಬಗ್ಗೆ ನಿನ್ನೆ ವರದಿ ಮಾಡಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಎಸ್ಎಸ್ಎಲ್ಸಿ ಬೋರ್ಡ್ ಅಲರ್ಟ್ ಆಗಿದೆ. ಇದೀಗ ತನ್ನ ತಪ್ಪನ್ನ ಸರಿಪಡಿಸಿಕೊಂಡಿದೆ. ಹೊಸ ಅಂಕಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈಗ ಗಳಿಸಿದ ಎಷ್ಟು ಮಾರ್ಕ್ಸ್ ಹೇಳಿ? 625ಕ್ಕೆ 603 ಅಂಕ ಗಳಿಸಿದ್ರು ಲೀಸಾ ಖಾನಂ. ಆದ್ರೆ ಆಕೆ ಫೇಲ್ ಅಂತ ಹೇಳಿ ಬೋರ್ಡ್ ಈ ರೀತಿಯ ಎಡವಟ್ಟನ್ನ ಮಾಡಿತ್ತು. ಸಮಾಜ ವಿಜ್ಞಾನದಲ್ಲಿ 97 ಅಂಕವನ್ನ ಗಳಿಸಿದ್ದಾರೆ ಲೀಸಾ ಖಾನಂ. ರಿಸಲ್ಟ್ ಪ್ರತಿ ಸರಿಪಡಿಸಿ ಇದೀಗ ಪೋಷಕರಿಗೆ ಕಳುಹಿಸಿದ್ದೆ ಎಸ್ಎಸ್ಎಲ್ಸಿ ಬೋರ್ಡ್. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಈ ರೀತಿಯಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿಯ ಎಡವಟ್ಟಾದ್ರೆ ಯಾವ ರೀತಿಯ ಶಾಕ್ ಆಗಬಹುದು ಅಂತ ನಾವಿಲ್ಲಿ ಯೋಚನೆ ಮಾಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಈಗಾಗಲೇ ಓದುವಂತಹ ವಿದ್ಯಾರ್ಥಿ ತಾನು ಒಳ್ಳೆಯ ಮಾರ್ಕ್ಸ್ ಅನ್ನ ಪಡಿತೀನಿ ಅಂತ ಅಂದ್ಕೊಂಡವಳಿಗೆ ಈ ರೀತಿಯಾದಂತಹ ಶಾಕ್ ಅನ್ನ ಎಸ್ಎಸ್ಎಲ್ಸಿ ಬೋರ್ಡ್ ಕೊಟ್ಟಿತ್ತಲ್ಲ. ನ್ಯೂಸ್ 18 ಕನ್ನಡ ವರದಿ ಕೂಡ ಮಾಡಿತ್ತು. ಇದೀಗ ಒಂದು ಅವಳಿಗೆ ಹೊಸ ಅಂಕಪಟ್ಟಿ ಬಂದಿದೆ. ಎಷ್ಟು ಖುಷಿ ಆಗ್ತಾ ಇದೆ ಅಂತ ಮನೆಯಲ್ಲಿ. ನಿನ್ನೆ ಯಾವ ರೀತಿಯಾಗಿತ್ತು ಪರಿಸ್ಥಿತಿ? ನಮಿತಾ, ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಉರ್ದು ಇಂಡಿಯನ್ ಸ್ಕೂಲಿನ ವಿದ್ಯಾರ್ಥಿನಿಯ ಒಂದು ಕತೆ. ಇದು ಅಂಧ ವಿದ್ಯಾರ್ಥಿ, ಇವಳಿಗೆ ಕಣ್ಣು ಕಾಣಲ್ಲ. ಆದ್ರೂ ಈಕೆ ಏನು ಒಂದು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನ ಮಾಡಿದ್ರು SSLCಯಲ್ಲಿ. ಆದ್ರೆ ಆಕೆ ಎಕ್ಸಾಮಿಗೆ ಹೋಗಿದ್ರು ಕೂಡ ಆಕೆ ಏನು ಹಾಲ್ ಟಿಕೆಟ್ ಮೇಲೆ ಮೇಲ್ವಿಚಾರಕರ ಸಹಿ ಇದ್ರೂ ಕೂಡ ಆಕೆ ಫೇಲ್ ಅಂತ ಮಾಡಿದ್ರು. ಸಾಮಾಜಿಕ ವಿಜ್ಞಾನ ಏನು ಪರೀಕ್ಷೆಗೆ ಆಕೆ ಗೈರು ಅಂತ ಮಾಡಿದ್ರು. ಅದಾದ ನಂತರ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಅಲ್ಲಿ ಫೇಲ್ ಅಂತ ಬರುತ್ತೆ. ಇದಾದ ಕೂಡಲೇ ಅವಳ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ ತಕ್ಷಣದಲ್ಲಿ ನ್ಯೂಸ್ 18 ಕನ್ನಡ ಕೂಡ ವರದಿಯನ್ನ ಮಾಡಿತ್ತು. ವಿದ್ಯಾರ್ಥಿನಿಗೆ ಒಂದು ಸಮಸ್ಯೆ ಆಗಿದೆ, ಏನು ಅನ್ಯಾಯ ಆಗಿದೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಕೂಡಲೇ ಆಕೆ ಅದಾದ ನಂತರ ಸ್ಥಳೀಯ ಶಾಸಕರಾದಂತಹ ಭೀಮಣ್ಣ ನಾಯ್ಕರವರು ಕೂಡ ಅದನ್ನ ಫಾಲೋ ಅಪ್ ಮಾಡ್ತಾರೆ. ಅದ ನಂತರ ಪಾಲಕರು ಕೂಡ ಫಾಲೋ ಅಪ್ ಮಾಡ್ತಾರೆ. ಆದ್ರೆ ಇವತ್ತು ಸಾಮಾಜಿಕ ವಿಜ್ಞಾನ ವಿಚಾರಕ್ಕೆ ಅದಕ್ಕೆ ಏನು ಸಬ್ಜೆಕ್ಟ್ಗೆ ಒಟ್ಟು 95 ಅಂಕ ಗಳಿಸಿರುವ ಬಗ್ಗೆ ಒಂದು ಮಾರ್ಕ್ಸ್ ಲಿಸ್ಟ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಈಗ ಟಾಪರ್ ಆಗಿದ್ದಾಳೆ. 95ಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ಇವತ್ತು ತೆಗೆದುಕೊಂಡು ಇವತ್ತು ಟಾಪರ್ ಆಗಿರುವಂತದ್ದು. ಈಕೆ ನಿನ್ನೆ ಇದ್ದ ಹಾಗೆ ಇವತ್ತಿಲ್ಲ. ನಿನ್ನೆ ಒಂಥರ ಬೇಜಾರದಲ್ಲಿದ್ದು ಈಕೆ ಯಾವ ರೀತಿ ಆಯ್ತಲ್ಲಪ್ಪ, ಒಂದು ಪರೀಕ್ಷಾ ಪ್ರಾಧಿಕಾರದವರು ಮಾಡಿದಂತ ಒಂದು ಎಡವಟ್ಟಿನಿಂದ ನಮ್ಮ ಪರಿಸ್ಥಿತಿ ಹೀಗಾಯ್ತಲ್ಲ ಎನ್ನುವಂತ ಒಂದು ರೀತಿ ಇತ್ತು. ಅದಾದ ನಂತರ ನಮ್ಮ ನ್ಯೂಸ್ 18 ವರದಿ ಆದ ನಂತರ ಇವತ್ತು ನ್ಯಾಯ ಸಿಕ್ಕಿದೆ. ಇವತ್ತು ತುಂಬಾ ಖುಷಿಯಾಗಿದ್ದಾರೆ. ಖುಷಿಯ ಮೂಲಕ ಇವತ್ತು ಮಾಧ್ಯಮಕ್ಕೂ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಮಿತಾ. ಯಾಕಂದ್ರೆ ಈಗ ಕೆಲವು ಸಂದರ್ಭದಲ್ಲಿ ಈ ರೀತಿಯಾಗಿ ಆದ್ರೆ ಎಷ್ಟೋ ಮಕ್ಕಳು ಮಾನಸಿಕವಾಗಿ ಒಂದು ರೀತಿಯಾದಂತಹ ಆತಂಕಕ್ಕೂ ಕೂಡ ಒಳಗಾಗ್ತಾರೆ. ಏನಾಯ್ತಪ್ಪ ಹೀಗೆ? ಯಾಕಂದ್ರೆ ಇಮಿಡಿಯೇಟ್ ಆಗಿ ಒಂದ್ಸಲ ಫೇಲ್ ಅನ್ನೋದೇ ಬಂದ್ಬಿಡುತ್ತೆ. ಅಲ್ಲಿಂದ ಏನಾಯ್ತೋ ಎಡವಟ್ಟಾಯ್ತೋ ಏನೋ ಅನ್ನೋ ಬರೋದಿಲ್ಲ. ಬಟ್ ಇವರು ಅದನ್ನ ಮನೆಯವರಾಗಿರ್ಬೋದು ಎಲ್ಲರೂ ಕೂಡ ಅದರ ಕೂಲಂಕುಷವಾಗಿ ಪರಿಶೀಲನೆ ಮಾಡೋದಕ್ಕೆ ಅಲ್ಲಿ ಎಷ್ಟು ಟೈಮ್ ತಗೊಂಡ್ರು ಆ ಟೈಮಲ್ಲಿ ಅಂತ. ನಮಿತಾ, ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆದಂತ ಒಂದು ಸಂದರ್ಭದಲ್ಲಿ ಇವರು ರಿಸಲ್ಟ್ ಅನ್ನ ಪಡಿತಾರೆ. ರಿಸಲ್ಟ್ ಪಡೆದಂತ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಶಾಕ್ ಆಗಿತ್ತು. ಅಂದ್ರೆ ಇದು ಒಂದು ವಿಷಯ ಫೇಲು ಅಂತ, ಅಂದ್ರೆ ಗೈರು ಅಂತ. ಫೇಲು ಕೂಡ ಅಲ್ಲ, ಗೈರಾಗಿದ್ದಾಳೆ, ಅದು ಫೇಲ್ ಆಗಿದ್ದಾಳೆ ಎನ್ನುವಂತ ಬಗ್ಗೆ. ಆದ್ರೆ ಅವರ ಮನೆಯವರು ಕೂಗಿರ್ಲಿಲ್ಲ, ಆಕೆಯೂ ಕೂಡ ಕೂಗಿರ್ಲಿಲ್ಲ. ಆದ್ರೆ ಅವರ ಮನಸ್ಸಿನಲ್ಲಿ ಒಂದು ಆತಂಕ ಇತ್ತು, ಇದು ಏನಾಯ್ತಪ್ಪ ಎನ್ನುವಂತ ಬಗ್ಗೆ. ಆದ್ರೆ ಪರೀಕ್ಷಾ ಪ್ರಾಧಿಕಾರದವರು ಮಾಡಿದ ಎಡವಟ್ಟಿನಿಂದ ಈ ತಪ್ಪು ಎನ್ನುವಂಥದ್ದು ಮತ್ತೊಮ್ಮೆ ಖಾತ್ರಿಯಾಗಿರುವಂತದ್ದು. ಅದರ ಜೊತೆಗೆ ಇವರ ಪಾಲಕರು ಕುಗ್ಗದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ, ಮಗಳಿಗೆ ಮಾನಸಿಕ ಸ್ಥೈರ್ಯವನ್ನು ತುಂಬಿರುವಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಿಸಲ್ಟ್ ನಲ್ಲಿ ಇವರಿಗೆ ನ್ಯಾಯ ಸಿಕ್ಕಿರುವಂತದ್ದು. ಪರೀಕ್ಷಾ ಪ್ರಾಧಿಕಾರ ಮಾಡಿರುವಂತಹ ಎಡವಟ್ಟು ಅದು ಒಪ್ಪಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಇಲ್ಲಿನ ಶಾಸಕರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಅವರ ಕುಟುಂಬದವರು. ಯಾಕಂದ್ರೆ ಶಾಸಕರು ಕೂಡ ಇದನ್ನ ಫಾಲೋ ಅಪ್ ಮಾಡಿರುವಂತಹ ಒಂದು ಹಿನ್ನೆಲೆಯಲ್ಲಿ, ಅವರು ಕುಗ್ಗದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಈಗ ಮತ್ತೊಮ್ಮೆ ರಿಸಲ್ಟ್ ಏನು ಪಾಸ್ ಮತ್ತು ಡಿಸ್ಟಿಂಕ್ಷನ್ ಒಂದು ಕೊಟ್ಟಿರುವಂತಹ ಒಂದು ಪರೀಕ್ಷಾ ಒಂದು ರಿಸಲ್ಟ್ ಬಂದಿರುವಂತದ್ದು. ಇವತ್ತು ಕುಟುಂಬದಸ್ಥರು ಖುಷಿಯಾಗಿರುವಂತದ್ದು. ನ್ಯೂಸ್ 18ಗೂ ಕೂಡ ಧನ್ಯವಾದವನ್ನ ಹೇಳಿರುವಂತದ್ದು ನಮಿತಾ. ಥ್ಯಾಂಕ್ ಯು ದರ್ಶನ್ ನಾಯ್ಕ್ ಡೀಟೇಲ್ಸ್. ಕಾಲ್ ಮಾಡಿ ನಿನ್ನೆ SSLC ಫಲಿತಾಂಶ ಪ್ರಕಟವಾಗಿದ್ದು ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ನಾನು 6 ಸಬ್ಜೆಕ್ಟಿಗೆ ಅಟೆಂಡ್ ಆಗಿ ಎಕ್ಸಾಮನ್ನು ಬರೆದಿದ್ದೆ. ಆದರೂ ಕೂಡ ನನ್ನ ರಿಸಲ್ಟ್ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ನಾನು ಅಟೆಂಡ್ ಆಗಿಲ್ಲ ಅಂತ ನನ್ನ ರಿಸಲ್ಟ್ ಫೇಲ್ ಅಂತ ತೋರಿಸ್ತಾ ಇತ್ತು. ಆದ್ದರಿಂದ ನಾನು ಮತ್ತು ನನ್ನ ತಂದೆಯವರು ಮತ್ತು ನಮ್ಮ ಶಾಲೆ ಶಿಕ್ಷಕರು ಎಲ್ಲ ಕಾಲ್ ಮಾಡಿ ಎಲ್ಲ ಕೇಳ್ತಾ ಇದ್ದರು. ಒಂದಿನದಲ್ಲಿ ನನ್ನ ರಿಸಲ್ಟನ್ನು ಈಗ ಕ್ಲಿಯರ್ ಆಗಿ ಬಂದಿದೆ ಪಾಸ್ ಅಂತ.
ಇದಕ್ಕೆ ನಾನು ಫಸ್ಟ್ ನಮ್ಮ ಶಾಸಕರಾದಂತಹ ಭೀಮಣ್ಣ ನಾಯಕ್ ಸರ್ ಅವರು ಮತ್ತು ನಮ್ಮ ಶಿಕ್ಷಣ ಸಚಿವರಾದಂತಹ